ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ವೀರಮರಣ ಹೊಂದಿದ ಹುತಾತ್ಮ ವೀರ ಯೋಧನ ಕಂಚಿನ ಪುತ್ಥಳಿಯನ್ನ ಹುತಾತ್ಮ ಯೋಧನ ಧರ್ಮಪತ್ನಿ ನಿರ್ಮಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಮಲಘಾಣ ಗ್ರಾಮದ ಹುತಾತ್ಮ ವೀರ ಯೋಧ ಮಲ್ಲಪ್ಪ ಮಾದರ್ 10 ಡಿಸೆಂಬರ್ 1971ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ವೀರ ಮರಣ ಹೊಂದಿದ ವೀರ ಯೋಧ ಮಲ್ಲಪ್ಪ ಮಾದರ್ ಇವರ ಕಂಚಿನ ಮೂರ್ತಿಯನ್ನು ಧರ್ಮಪತ್ನಿ ಶಿವಗಂಗವ್ವ ಮಾದರ್ ತಮ್ಮ ಸ್ವಂತ ಹಣದಲ್ಲಿ ನಿರ್ಮಿಸಿದ್ದ ಕಂಚಿನ ಮೂರ್ತಿಯನ್ನ ಯೋಧನ ಕುಟುಂಬಸ್ಥರು, ಗ್ರಾಮದ ಹಿರಿಯರು, ಶಾಲಾ ವಿದ್ಯಾರ್ಥಿಗಳು ತೆರೆದ ವಾಹನದಲ್ಲಿ ರಾಷ್ಟ್ರಭಕ್ತಿಯ ಹಾಡುಗಳೊಂದಿಗೆ ಮೆರವಣಿಗೆ ಮಾಡುವುದರ ಮೂಲಕ ಗ್ರಾಮಕ್ಕೆ ಅದ್ಧೂರಿಯಾಗಿ ಬರಮಾಡಿಕೊಂಡು ಹುತಾತ್ಮ ವೀರ ಯೋಧನ ಮನೆಯ ಎದುರಿಗೆ ವೀರ ಯೋಧ ಮಲ್ಲಪ್ಪ ಮಾದರ್ ಇವರ ಕಂಚಿನ ಪುತ್ಥಳಿಯನ್ನ ಗ್ರಾಮದ ಗುರು ಹಿರಿಯರು ಅನಾವರಣ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧನ ಧರ್ಮ ಪತ್ನಿಯರಿಗೆ ಸನ್ಮಾನಿಸಿ ಗೌರವಿಸಿ ಹಲವು ಮಹನೀಯರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಹುತಾತ್ಮ ವೀರ ಯೋಧ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಚಿವ ಶಿವಾನಂದ ಪಾಟೀಲ್, ಮಾಜಿ ಸಚಿವ ಎಸ್.ಕೆ. ಬೆಳ್ಳೊಬ್ಬಿ, ಮುಖಂಡ ಅಪ್ಪುಗೌಡ ಪಾಟೀಲ್ ಸೇರಿದಂತೆ ಇನ್ನೂ ಹಲವು ಮುಖಂಡರಿಗೆ ಹುತಾತ್ಮ ವೀರ ಯೋಧನ ಧರ್ಮಪತ್ನಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ರೂ ಸಹ ಯಾರೊಬ್ಬರೂ ಕಾರ್ಯಕ್ರಮಕ್ಕೆ ಆಗಮಿಸಿರಲಿಲ್ಲ. ಅವತ್ತು ಮಲ್ಲಪ್ಪ ಹುಟ್ಟ್ಯಾನಲ್ಲ, ಇದು ಬಹಳ ಅಭಿಮಾನದ ಸಂಗತಿ ಅಂತ ಹೇಳ್ಕೊಂಡು ಹೇಳಿಕೆ ನಾನು ಕೊಡ್ತೇನೆ. ಬಂಧುಗಳೇ, ಸ್ವಾತಂತ್ರ್ಯ ಅಂತಂದ್ರೆ ಏನು ಸ್ವೇಚ್ಛಾಚಾರ ಅಲ್ಲ. ಸ್ವಾತಂತ್ರ್ಯ ಅಂದ್ರೆ ಏನು ಅಂದ್ರೆ ನಮಗ ಏನು ನಡಿಬೇಕು, ಹೇಗೆ ನಡಿಬೇಕಂತಕ್ಕಂಥ ಕಾನೂನವನ್ನು ಮಾಡಿದವರು ಯಾರಾದರೂ ಇದ್ರ ಅಂಬೇಡ್ಕರ್ ಅಂತ ತಿಳ್ಕೊಂಡು ಇದು ಕೂಡ ಹೆಮ್ಮೆಯ ವಿಷಯ ಅಂತ ತಿಳ್ಕೊಂಡು ಹೇಳಿಕೆ ಅಭಿಮಾನ ಅನ್ಸ್ತದ. ಒಂದು ವೇಳೆ ಇವತ್ತು ಮಲ್ಲಪ್ಪ ಅವರು ಹುಟ್ಟಿದ್ದು 1947, ಅವ್ರ ಯುದ್ಧ ಅವರು ಮಿಲಿಟರಿಗೆ ಸೇರಿದ್ದು ಯಾವಾಗಪ್ಪ ಅಂತಂದ್ರೆ 1968 ಅವ್ರು ಸೇರಿದ್ರು. 1968 ಅವ್ರು ಸೇರ್ಬೇಕಾದ್ರೆ ಇದೀಗ ನಮ್ಮ ಬಸವರಾಜ್ ಅವ್ರು ಹೇಳಿದ್ರು ನೋಡ್ರಿ, ಅವರ ಮಣಿತಾಂದೊಳಗೆ ಬಡತನ ಇತ್ತು, ನೌಕರಿಗೆ ಹೋಗ್ಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡದ, ಶಿಕ್ಷಣವನ್ನ ಪಡೆದ, ಎಲ್ಲ ಪಡೆದ. ಆದ್ರೆ ಕೊನೆಗೆ ಏನ್ ಮಾಡಿದಪ್ಪ ಅನ್ನೋ ಒಂದು ನಿರ್ಧಾರ ಮಾಡಿದವ, ನಾನು ದೇಶಕ್ಕಾಗಿ ಹೋರಾಡಬೇಕು, ದೇಶಕ್ಕಾಗಿ ಮಡಿಬೇಕು, ದೇಶಕ್ಕಾಗಿ ನನ್ನ ಪ್ರಾಣವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ಅಭಿಮಾನವನ್ನು ತೊಟ್ಟು ಏನ್ ಮಾಡಿದಪ್ಪ ಅಂತಂದ್ರೆ ಮನೆಯವರ ತಾಯಿ ತಂದೆ ಹೇಳಿದ್ದು ಕೇಳಿಲ್ಲ, ಬಂಧು ಬಳಗದವರು ಹೇಳಿದ್ದನ್ನು ಕೇಳಿಲ್ಲ. ಅವನ ಮನಸ್ಸಿನೊಳಗೆ ಏನಿತ್ತು ಅಂದ್ರೆ ನಾನು ಭಾರತ ದೇಶಕ್ಕಾಗಿ ದುಡಿಯಬೇಕನ್ನುವಂತಹ ಒಂದು ಛಲವನ್ನು ಇಟ್ಟುಕೊಂಡು 1968 ಅವ ಸೇರ್ಪಡೆ ಆದ. ಮುಂದೆ 3 ವರ್ಷಗಳ ಕಾಲ ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿದ. ಆವಾಗ ಬಾಂಗ್ಲಾದೇಶ ಪಾಕಿಸ್ತಾನದೊಳಗೆ ಯುದ್ಧ ನಡೆದಿತ್ತು. ಅಂತಹ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಎದೆಗೆ ಎದೆ ಕೊಟ್ಟು ವೀರನಾಗಿ ಇವತ್ತವ ಮಡದಲ್ಲ, ಅದರ ಸುದಿನ ಅಂತ ತಿಳ್ಕೊಂಡು ಹೇಳ್ತೀನಿ, ಹೊರತಾಗಿ ದುಃಖದ ಜನ ಅಲ್ಲ ಅಂತ ತಿಳ್ಕೊಂಡು ಹೇಳಿಕೆ ನನಗೆ ಅನಿಸೋದಲ್ಲ. ನೋಡ್ರಿ ಏನಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ತಾಯಿ ತಂದೆ ಮಾತನ್ನು ಮೀರಿದ, ಅಣ್ಣ ತಮ್ಮಂದಿರ ಮಾತು ಮೀರಿದ, ದೇಶಕ್ಕಾಗಿ ಅವ ಪ್ರಾಣವನ್ನ ಕೊಟ್ಟಲ್ಲ. ಇದು ಬಹಳ ಮಹತ್ವದ ವಿಷಯ ಅಂತ ತಿಳ್ಕೊಂಡು ಹೇಳ್ತೀನಿ. ದೇಶದೊಳಗ 4 ಜನ ಮುಖ್ಯ ವಸ್ತುಗಳದಾವ ಇಲ್ಲಿ. ಆಗ ಹೇಳಿದ್ರು ನಮ್ಮ ಬಸವರಾಜ್ ಅವರು, ದೇಶಕ್ಕಾಗಿ ಪ್ರಾಣವನ್ನ ಕೊಡ್ತಾರಲ್ಲ, ಇದು ಮಿಲಿಟರಿ ಅಂತಕ್ಕಂಥದ್ದು ಸೈನಿಕರಿಗೆ ಗೌರವ ಅದ. ಆ ನಂತರ ದೇಶಕ್ಕಾಗಿ ಅನ್ನವನ್ನು ಕೊಡ್ತಕ್ಕಂಥ ರೈತನಿಗೆ ಗೌರವ ಅದ. ದೇಶ ಮುನ್ನಡಿಬೇಕಾದ್ರೆ, ದೇಶವನ್ನ ಸುಸಂಸ್ಕೃತರನ್ನಾಗಿ ಮಾಡಬೇಕಾದ್ರೆ ಯಾರಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಶಿಕ್ಷಕರಿಗೆ ಅದು ಗೌರವ ಅದ. ಇನ್ನೊಂದು ಗೌರವ ಯಾರು, ಕೊನೆ ಹಂತದೊಳಗೆ ನಾವಿದ್ದಾಗ ನಮ್ಮ ಜೀವವನ್ನು ಉಳಿಸ್ತಾರಲ್ಲ ಡಾಕ್ಟರು, ಅವರು 4 ಜನ ಏನಪ್ಪಾ ನಮ್ಮ ದೇಶದ ಸಂಪತ್ತು ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಾನು ಒಂದು ಅಭಿಮಾನ ಅನಿಸ್ತದ ಬಂಧುಗಳೇ. ಅದಕ್ಕೆ ನಾವು ಎಷ್ಟೋ 50 ವರ್ಷಗಳಾದವು. ಈಗ ನೋಡ್ರಿ, ಯಾರಾದ್ರೂ ಒಬ್ಬರು ಮಿಲಿಟರಿ ಒಳಗೆ ತೀರಿಕೊಂಡ್ರೆ ಸರ್ಕಾರದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈಗ ನ್ಯೂಸ್ ಬಹಳ ಫಾಸ್ಟ್ ಅದ, ಇವತ್ತ ಸುದ್ದಿ ಬಹಳ ಫಾಸ್ಟ್ ಅದ. ನಮ್ಮ ಬಂದಾರ ನೋಡ್ರಿ ವರದಿಗಾರರು, 1 ಸೆಕೆಂಡಿನೊಳಗೆ ದೇಶದೊಳಗೆ ಏನು ನಡೀತದ ಅಂತಕ್ಕಂಥದ್ದನ್ನ ಪ್ರಚಾರ ಮಾಡ್ತಕ್ಕಂಥವ್ರು ಯಾರಾದ್ರೂ ಆಗಿದ್ರೆ ಇವತ್ತು ಅವರೆಲ್ಲ ವರದಿಗಾರರು. ಅಂಥ ವರದಿಗಾರ ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಮಲ್ಲಪ್ಪ ಅವ್ರ ಬಗ್ಗೆ ಏನು ಅನೇಕ ವಿಷಯಗಳನ್ನ ಸಾದರ ಪಡಿಸ್ತಾರಲ್ಲ, ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಅವರು 71 ಮಾಡಿದ್ರು, ಇವತ್ತು 50 ವರ್ಷ ಆಯ್ತು ನೋಡ್ರಿ.
ಆದ್ರೆ ಅವರು ಮಡಿದಂತ ಒಂದು ಸಂದರ್ಭದೊಳಗ ಬಂಧು ಬಳಗದವ್ರು ಎಲ್ಲರೂ ಕೂಡ್ಕೊಂಡು ಏನು ಮಾಡಿದ್ರು ಅಂದ್ರೆ ಅವರ ಪತ್ನಿ ಅವರು ಚಿಕ್ಕ ವಯಸ್ಸಿನವರಿದ್ರು. ಬಹಳ ದುಃಖದ ಸಂಗತಿಯನ್ನ ನನಗೆ ನೆನಪಾಕ್ಕದ ಇವತ್ತ. ಅವರ ಧರ್ಮ ಪತ್ನಿಯವರು ಚಿಕ್ಕ ವಯಸ್ಸಿನವರಿದ್ರಲ್ಲ, ಅವಾಗ ಬಂಧು ಬಳಗದವ್ರು ಕೂಡ್ಕೊಂಡು ಏನು ಮಾಡಿದ್ರು ಅಂದ್ರ, ಇಲ್ಲಮ್ಮ ನಿನ್ನ ಗಂಡಂತೂ ದೌಡ ಬೇಗನೆ ಶಿವನ ಪಾದವನ್ನ ಸೇರ್ಯಾನ, ನಿನಗ ಮರುಮದುವೆ ಮಾಡ್ತೀವಿ ಅಂತ ತಿಳ್ಕೊಂಡು ಒತ್ತಾಯ ಮಾಡಿರ. ತಾಯಿ ಏನ್ ಹೇಳ್ತಿದ್ದ ಅಂದ್ರ, ದೇಶಕ್ಕಾಗಿ ನನ್ನ ಗಂಡ ಪ್ರಾಣವನ್ನ ಕೊಟ್ಟಾರ, ನಾನು ಈ ದೇಶಕ್ಕಾಗಿ ನಾನು ಇವತ್ತು ಹಗ ಉಳಿತೀನಿ ಅಂತ ತಿಳ್ಕೊಂಡು ಹೇಳಿದಲ್ಲ, ಇದು ಅವಕ್ಕೆ ಧರ್ಮ ಪತ್ನಿಯ ಇವತ್ತು ಕೊನೆಯ ಮಾತು ಇವತ್ತು ನನಗೆ ನೆನಪಾಕ್ಕದ ಬಂಧುಗಳೇ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಮತ್ತೊಬ್ಬರು ಮದುವೆಯನ್ನು ಮಾಡ್ಕೊಳ್ಳಿಕ್ಕೆ ತಯಾರಾಕಾರ ಅಂತ ಧರ್ಮ ಪತ್ನಿ ಇವತ್ತು ಏನ್ ಮಾಡಿದಪ್ಪ ಅಂತಂದ್ರೆ ಗಂಡನಿಗೋಸ್ಕರವಾಗಿ ಹಾಗೇ ಉಳಿದಿದ್ದಾಳೆ ಆಕೆ. ಅವಾಗ ಏನಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಹಿಂದಿನ ಇತಿಹಾಸವನ್ನ ನಾನು ಓದ್ತಾ ಇದ್ದೆ, ನಾನು ಒಬ್ಬ ಶಿಕ್ಷಕ. ಏನಿತ್ತು ಅಂದ್ರೆ ಗಂಡ ಮರಣವನ್ನ ಹೊಂದಿದ್ರ ಅಲ್ಲಿ ಸಹಗಮನ ಪದ್ಧತಿ ಇತ್ತು ಅವಾಗಿನ ಕಾಲದೊಳಗ. ಅಂದ್ರೆ ಧರ್ಮ ಪತ್ನಿಯರು ಏನ್ ಮಾಡ್ತಿರೋ ಅಂದ್ರೆ ಬೆಂಕದ ಕುಂಡಿ ಒಳಗೆ ಹಾರಿ ತಾವು ಕೂಡ ಪ್ರಾಣವನ್ನು ಕೊಡ್ತಕ್ಕಂತ ಒಂದು ಸಂದರ್ಭನೂ ಕೂಡ ಹಿಂದಿತ್ತು. ಅದನ್ನೆಲ್ಲ ಆದ್ರೂ ಕೂಡ ನಮ್ಮ ತಾಯಿಯಾಗಿರ್ತಕ್ಕಂಥ ಧರ್ಮ ಪತ್ನಿ ಇವತ್ತು ಹಗ ಉಳಿದವಲ್ಲ, ಆಕೆಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಕೂಡ ಈ ವೇದಿಕೆಯ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಅದಕ್ಕೆ ಬಹಳ ಮಾತಾಡೋದು ಯಾಕಂತಂದ್ರೆ ಸಮಯ ಬಹಳ ಆಗ್ಯದ. ಇದು ಕಾರ್ಯಕ್ರಮ ಏನಾಗಿತ್ತು ಅಂತಂದ್ರೆ ಮುಂಜಾನೆ 10 ಗಂಟೆಗಾಗಿ ನಡಿಬೇಕಾಗಿತ್ತು. ಸನ್ಮಾನ್ಯ ನಮ್ಮ ಮಾಡಬೇಕಾಗಿತ್ತು. ಬಹಳಷ್ಟು ಜನ ಗಣ್ಯಮಾನ್ಯರ ಹೆಸರನ್ನು ಕೂಡ ಅವ್ರು ಹಾಕಿದಾರ. ಬೆಳ್ಳುಬ್ಬಿ ಅವರು ಬರಬೇಕಾಗಿತ್ತು, ಬಹಳ ಜನ ಬರಬೇಕಾಗಿತ್ತು. ಆದ್ರೆ ಸಮಯ ಬಹಳ ಆದದ್ದರಿಂದ ಅವ್ರು ಬಿಟ್ಟರು ಏನೋ ಗೊತ್ತಿಲ್ಲ. ಯಾಕಂದ್ರೆ ರಾಜಕೀಯ ಏನಪ್ಪಾ ಅಂತಂದ್ರೆ ಬಹಳಷ್ಟು ಕಾರ್ಯಕ್ರಮಗಳು ಅವ್ರಿಗೆ ಇರ್ತಾವ. ಅವ್ರು ಬರ್ದಿದ್ರು ಕೂಡ ನೀವೇನೆಲ್ಲ ತರುಣರು ಕೊಡ್ಕೊಂಡು ಇದನ್ನ ಅನಾವರಣ ಕೆಲಸವನ್ನ ಮಾಡಿದಿರಲ್ಲ, ಇದು ಬಹಳ ಮಹತ್ವದ ಕೆಲಸವನ್ನ ತಾವು ಮಾಡಿದ್ದೀರಿ. ನಮ್ಮ ಗ್ರಾಮಕ್ಕೆ ಏನಪ್ಪಾ ಹೆಮ್ಮೆಯನ್ನು ತಂದಿದ್ದೀರಿ ಬಂಧುಗಳೇ. ನಮ್ಮ ಗ್ರಾಮದೊಳಗೆ ಹೆಂಗದಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಹೇಳ್ತಾರ ಅವರು, ಯಾವ ಧರ್ಮ ನಮ್ಮ ಧರ್ಮ ಇನ್ನೊಂದು ಧರ್ಮ ಅನ್ನುವಂತ ಭೇದ ಭಾವ ನಮ್ಮ ಗ್ರಾಮದೊಳಗಿಲ್ಲ. ಹುಟ್ಟುವಾಗ ಏನಾದ್ರು ಇತ್ತೇನ್ರಿ? ಇದು ಇಲ್ಲ ಇಲ್ಲ, ಎಲ್ಲ ಒಂದೇ ಜಾತಿ ಒಳಗೆ ಹುಟ್ಟಿವ ನಾವು. ಹೆಣ್ಣು ಗಂಡು ಅಂತಕ್ಕಂಥ ಎರಡು ಜಾತಿ ನಮಗೆ ಅದಾವು. ಆದ್ರೆ ನಾವೇನ್ ಮಾಡಿವಪ್ಪ, ಮೇಲು ಕೀಳು ಮಾಡಿದವ್ರು ಯಾರು? ಕುಲ ಕುಲ ಎಂದು ಬಡಿದಾಡುತ್ತೀವಿ, ನಿಜವಾದ ಕುಲ ಯಾವುದು ಹೇಳಿರಿ ಅಂತ ತಿಳ್ಕೊಂಡು ಹೇಳಿ ಭಕ್ತ ಕನಕದಾಸರಿದನ್ನು ಹೇಳ್ಯಾರ ಅವರು. ಮೇಲು ಕೀಳು ಅನ್ನುವಂತ ಕುಲ ಇಲ್ಲ, ಎಲ್ಲರೂ ನಾವು ಒಂದೇ ಇದೀವಿ. ನಾವು ಹೆಣ್ಣು ಗಂಡು ಎರಡೇ ಕುಲ ಅದಾವ್. ಆದ್ರೆ ನಾವು ಮಾಡ್ಕೊಂಡಿವತ್ತಿನ ದಿವಸ ಅದಕ್ಕೆ ನಮ್ಮ ಗ್ರಾಮದೊಳಗೆ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಇವತ್ತು ನಾವು ಮಾಡ್ತೀವಿ. ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ನಾವು, ಇವತ್ತು ನಿಜಶರಣ ಅಂಬಿಗರ ಚೌಡದಿಂದ ಮಾಡ್ತೀವಿ ನಾವು, ಶಿವಾಜಿ ಮಹಾರಾಜರು ಮಾಡ್ತೀವಿ, ಹೇಮರೆಡ್ಡಿ ಮಲ್ಲಮ್ಮನ್ ಮಾಡ್ತೀವಿ ನಾವು. ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ್ಕೊಂಡು ಏನ್ ಮಾಡ್ತೀವಲ್ಲ, ಇದರಿಂದ ಏನ್ ಬೆಳೀತದಪ್ಪ ಅಂತಂದ್ರೆ ನಮ್ಮ ಗ್ರಾಮದೊಳಗ ಒಂದು ಸ್ನೇಹತ್ವ ಬೆಳೀತದ, ಬಂಧುತ್ವ ಬೆಳೀತದಲ್ಲ, ಇದು ಬಹಳ ಮಹತ್ವದ. ಅದಕ್ಕೆ ನೀವೆಲ್ಲರೂ ಕೂಡ್ಕೊಂಡು ಇವತ್ತು ನಾನು ಈ ಕಾರ್ಯಕ್ರಮ ಇಲ್ಲಿ ಯಾವಾಗೂ ನೋಡೇ ನಾನು ಇಲ್ಲಿ ಕಾರ್ಯಕ್ರಮ ಏನ್ ಎಲ್ಲರೂ ಕೂಡ್ಕೊಂಡು ಸುಶಿಕ್ಷಿತರಾಗಿರ್ತಾರೆ. ಅದಕ್ಕೆ ಹೇಳ್ತಾರೆ ಶಿಕ್ಷಣ ಬೇಕು ಅಂತ ಹೇಳ್ತಾರ. ಶಿಕ್ಷಣ ಇಲ್ಲದೆ ಇದ್ದರೆ ಕತ್ತಲೆಯ ಕೋಣೆ ಇದ್ದಂತೆ ಅಂತ. ನಿಮ್ಮ ಗ್ರಾಮದೊಳಗೆ 18 ಮಂದಿ ಶಿಕ್ಷಣ ಪಡೆದಂತವ್ರು ಅದಾರಲ್ಲ, ಎಲ್ಲ ಗ್ರಾಜ್ಯುಯೇಟ್ ಅದಾರಲ್ಲ, ಅವರೆಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದಿರಿ. ನಾನು ವೇದಿಕೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಕೂಡ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಏನೋ 2 ಮಾತುಗಳನ್ನ ಮಾತನಾಡಿ ಶಿವಗಂಗ ಅವರು ಯಾವುದೇ ಸರ್ಕಾರದ ₹1 ಅನುದಾನ ಪಡೆದುಕೊಂಡಿಲ್ಲ. ಯಾವ ಒಬ್ಬ ರಾಜಕೀಯ ವ್ಯಕ್ತಿಗಳಿಂದ ಸಹಿತ ₹1 ಕಾಣಿಕೆಯನ್ನು ತೆಗೆದುಕೊಂಡಿಲ್ಲ. ನಮ್ಮಿಂದಲೂ ಸಹಿತ ₹1 ಕಾಣಿಕೆಯನ್ನು ತೆಗೆದುಕೊಂಡಿಲ್ಲ. ಇನ್ನೊಂದು ನನಗೆ ಬಹಳ ದುಃಖ ಅನಿಸ್ತದ ಏನಪ್ಪಾ ಅಂತಂದ್ರೆ, ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಸಂಬಂಧ ನಾವು ಇನ್ವಿಟೇಷನ್ ಕಾಲ್ ಮಾಡೋಕ್ಕಾಗ್ಲಿ ಅಥವಾ ಗಣ್ಯರಿಗೆ ಕಾರ್ಡ್ಗಳನ್ನ ಕೊಡಕ್ ಹೋಗೋದಾಗ್ಲಿ, ಹೋಗ್ಬೇಕಾದ ಸಂದರ್ಭದೊಳಗ ನಮ್ಮ ಪೆಟ್ರೋಲ್ ಸಹಿತ ನಾವು ಬೇಡ ಅಂತಂದ್ರು ನಮ್ಗೆ ಪೆಟ್ರೋಲ್ ಹಾಕೊಳಕ್ ಸಹಿತ ಅವ್ರು ನಾವು ದುಡ್ಡನ್ನ ಕೊಟ್ಟು ಕಳಿಸ್ಯಾರ. ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗೋದಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ನೋಡಿದ್ರೆ ನಮ್ಗೆ ಕರೆ ನಿಜವಾಗ್ಲೂ ಬಹಳ ದುಃಖ ಅನಿಸ್ತದೆ. ಅವ್ರು ಪ್ರತಿ ಸಾರಿನೂ ನಮ್ಗೆ ಕಿಶದಾಗ ಒಂದೊಂದು ₹100 ₹500 ಕೊಡಾಕ್ ಹೋದ್ರೆ ನಮ್ಗೆ ತಗೊಳಕ್ ಒಂಥರ ಅನಿಸ್ತಿತ್ತು. ಆದ್ರೂ ಸಹಿತ 70 ತಗೋರಿ ಅಂತ ತಿಳ್ಕೊಂಡಾಗ ಕೈಕಾಲು ಬಿದ್ದು ನಮ್ಗೆ ರೊಕ್ಕ ಕೊಟ್ಟು ಕಳಿಸ್ತಿದ್ರು. ಆದ್ರೆ ಒಂದು ಯಾವುದೇ ರೀತಿ ಸರ್ಕಾರದ ಸಹಿತ, ಒಬ್ಬ ಗಣ್ಯ ವ್ಯಕ್ತಿಗಳಿಂದ ಸಹಿತ, ಒಬ್ಬ ಧುರೀಣದ ಸಹಿತ, ಒಬ್ಬ ಶ್ರೀಮಂತರ ಸಹಿತ ಒಂದು ನಯಾ ಪೈಸೆಯನ್ನು ತೆಗೆದುಕೊಳ್ಳದ ಆತನ ಒಂದು ಪೆನ್ಷನ್ ಪಗಾರದೊಳಗ ಇವತ್ತು ಆತನ ಒಂದು ಮೂರ್ತಿಯನ್ನ ಮಾಡಿ ಹೆಮ್ಮೆಯನ್ನ ಗಳಿಸಿದ್ದಾಳ. ಆ ತಾಯಿಗೆ ಈ ಸಮಸ್ತ ಜನತೆಯ ಪರವಾಗಿ ಅನಂತ ಕೋಟಿ ನಮನಗಳನ್ನು ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ.
ಮಲ್ಗಾಣ ಗ್ರಾಮದಲ್ಲಿ ಇದೊಂದು ಹೆಮ್ಮೆಯ ಸಂತೋಷದ ಹಾಗೂ ಸುದಿನ ಅಂತ ಹೇಳಬಹುದು. ನಮ್ಮೂರಿನಲ್ಲಿ ಇಂಥ ಮಿಲಿಟರಿಯಲ್ಲಿ ಹೋಗಿ ವೀರ ಮರಣವನ್ನು ಹೊಂದಿದಂಥ ಮಲ್ಲಪ್ಪ ಚಂದ್ರಪ್ಪ ಮಾದರ್ ಅವರು ವೀರಮರಣ ಹೊಂದಿದ್ದು ನಮಗಂತರೂ ಗೊತ್ತಿದ್ದಿದ್ದಿಲ್ಲ. ಇವತ್ತಿನ ದಿನ ಅವರ ಬಂಧು ಬಳಗದವರು ಅವರ ಕಂಚಿನ ಮೂರ್ತಿಯನ್ನು ಏನು ಮಾಡಿ ಇವತ್ತು ಈ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿದಂಥ ಮಲ್ಲಪ್ಪ ಅವರ ಮೂರ್ತಿಯ ಕಂಚಿನ ಮೂರ್ತಿಯನ್ನು ಅವರ ಪತ್ನಿಯರು ಇವತ್ತು ನೆರವೇರಿಸಿದ್ದು ಮಲ್ಗಾಣದಲ್ಲಿ ಇದು ಹೆಮ್ಮೆಯ ವಿಷಯ. ಅವರು ಮಿಲಿಟ್ರಿಗೆ ಹೋಗ್ಬೇಕಾದ್ರೆ ಅವ್ರು ದೊಡ್ಡಪ್ಪವ್ರ ಹೇಳಿದ್ರಂತ, ಮೊದಲೇ ಸಲ ಹೋಗಿ ಅವರು ಏನೋ ಮಿಲಿಟ್ರಿಗೆ ಸೆಲೆಕ್ಷನ್ಗೆ ನಿಂತಾಗ ಆಗಲಿಲ್ಲ ಅಂತ. ಎರಡನೇ ಸಲ ಅವರು ಮತ್ತೆ ಯಾವಾಗಿರ್ತಾವ್ರಿ ಸರ್ ಅಂತೇಳಿ ಅಲ್ಲಿ ಕೇಳ್ಕೊಂಡು ಬಂದಿದ್ರಂತ. ಅವರು ಇನ್ನೊಂದು 10-15 ದಿನ ಬಿಟ್ಟು ಮಿಲಿಟ್ರಿ ಮತ್ತೆ ಭರ್ತಿ ಮಾಡ್ತಾರಪ್ಪ, ಆಗ ನೀ ಬಾ ಅಂತೇಳಿ ಏನೋ ಹೇಳಿದ್ರಂತ. ಆಗ ಅವ್ರ ಕಾಕಾರ ಏನೋ ಇದ್ರಂತ ಇಲ್ಲಿ, ಅವ್ರ ಕಾಕಾರ ಅವ್ರಿಗೆ 4ನೇ ರೊಕ್ಕ ಕೊಟ್ಟಾರ. ಆಗಂದ್ರೆ 4ನೇ ಅಂದ್ರೆ ಭಾಳ ದೊಡ್ಡದು ಅದ. ಈಗಿಂದ ಏನೈತಿ ಈಗ ಭಾಳ ದೊಡ್ಡ ವಿಷಯ ಏನಲ್ಲ. ಆದ್ರೆ ಆಗಿನ 4ನೇ ಅಂದ್ರೆ ಅವ್ರಿಗೆ ಏನೋ ಒಂದು ಕೊಟ್ಟಿದ್ದಂಗೆ. ಅಂಥದ್ರಲ್ಲಿ ಆ 4ನೇ ರೊಕ್ಕ ತೊಗೊಂಡ ತೊಗೊಂಡು ಇಲ್ಲಿಂದ ಹೊರಗಡೆ ಹೋದ್ಕೂಲೆ ಇಲ್ಲಿ ಏನೂ ಇದ್ದಿದ್ದಿಲ್ಲ. ಇಲ್ಲಿ ಏನಿದೆ ಒಂದು ಅರಣ್ಯ ಇದ್ದಂಗಿತ್ತಂತ. ಅದಕ್ಕೆ ಅವ್ರ ಕಾಕಾರ ಏನು ಮಾಡಿದ್ರಂತ, ಇವ್ನು ರೊಕ್ಕ ಕೊಟ್ಟು ಕೂಡಲೇ ಈ ಕಡೆ ಹೊಂಟಲ್ಲ ಅಂತೇಳಿ ಕೇಸಿ ಏನು ನೋಡ್ಕೋತ ನಿಂತ್ರಂತ ಅವ್ರು. ಹಂಗೆ ಈ ಮಡ್ಡಿಯಲ್ಲಿ ಹಾದ ಕೇಸಿ ಹಂಗೆ ಹೊಂಟಂತ ಹೋಗಾಕತ್ತಾನ. ಹಂಗೆ ಅವ್ರ ಕಾಕಾರ ನೋಡೋವಂತ ಹಂಗೆ ಹೋಗವಂತ. ಹೋಗಿ ಹಂಗೆ ಮಾಡಿ ಹೋಗಿ ಕೇಸಿ ಮುಂದೆ ಹೋಗಿ ಏನೋ ಮಾಡಿದಂತ. ಅಲ್ಲಿ ಮರಿ ಆಗೋಣ ಇವ್ರು ಈ ಕಡೆ ಬಂದ್ರಂತ. ಇಲ್ಲ ಮಗ ಈ ಕಡೆ ಹೋದ ಎಲ್ಲಿ ಹೋದ ಅಂತೇಳಿ ಕೇಸಿ ಅವ್ರು ಹಳಾಡಿಸಿದ್ರಂತ. ಅವ್ನು ಹಂಗೆ ಹೋಗಿ ಕೇಸಿ, ಯಾಕಂದ್ರೆ ಇಲ್ಲಿ ವಾಹನ ಸೌಕರ್ಯ ಇಲ್ಲ. ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ಅವ್ರು ಏನು ಇಲ್ಲಿ ಬರ್ತೈತಿ ಏನು ಹೋಗೈತಿ ಏನೂ ಇಲ್ಲ. ಆಗ ಎತ್ತಿನ ಗಾಡಿನೂ ಮಾಡಬೇಕು, ಏನೂ ಇಲ್ಲ. ಅಂಥದ್ರಲ್ಲಿ ಅವ್ನು ನಡ್ಕೋತ ಹೋಗಿ ಅಲ್ಲಿ ಮ್ಯಾಲಿನ ಕ್ರಾಸಿಗೆ ಅಂದ್ರೆ ಟ್ರಕ್ ಅಂದ್ರೆ ಹುಬ್ಬಳ್ಳಿ ಸೊಲ್ಲಾಪುರ ರಸ್ತೆ ಅದು. ಆಗೇನೈತಿ ಆ ರಸ್ತೆದಾಗ ಹೋಗಿ ಕೇಸಿ ನಿಂತ ಬರೋ ವಾಹನಗಳಿಗೆ ಕೈ ಮಾಡಿ ಕೇಸಿ ಆತ ಬಿಜಾಪುರಕ್ಕೆ ಹೋಗ್ಯಾನ. ಬಿಜಾಪುರಕ್ಕೆ ಹೋಗಿ 2ನೇ ಸಲ ಇಲ್ಲಿ ಮಿಲಿಟ್ರಿ ಸೆಲೆಕ್ಷನ್ಗೆ ನಿಂತಾನ. ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಹೊರಗೆ ಬಾಳೆಹಣ್ಣು ತೊಗೊಂಡು ಕೇಸಿ ಬಾಳೆಹಣ್ಣು ತಿಂದು ಕೇಸಿ ಹೋಗಿ ಮಿಲಿಟ್ರಿ ಸೆಲೆಕ್ಷನ್ಗೆ ನಿಂತಾನ. ಆ ಸೆಲೆಕ್ಷನ್ಗೆ ನಿಂತಾಗ ಆಗ ಏನು ಹೆಸರಿಲ್ಲ ಏನಿಲ್ಲ, ಏನು ಬನ್ನಿ ಕಲ್ತಾರ ಅನ್ನೋದು ಕೇಳ್ತಿದ್ದಿಲ್ಲ, ಏನೂ ಇಲ್ಲ. ಅನ್ಪಡಿದ್ರು ಸಾಕು, ಒಟ್ಟು ಮಿಲಿಟ್ರಿ ಸೇರಿದ್ರೆ ಸಾಕು ತಿಳ್ಕೇಸಿ ಆಗಿನ ಇದು ಇತ್ತದು. ಅದಕ್ಕೆ ಆಗೇನು ಮಾಡ್ಯಾನ ನಾವು ಅಲ್ಲಿ ಹೋಗಿ ಕೇಸಿ ನಿಂತ್ಕೊಳ್ಳಿ ಸಿಲೆಕ್ಷನ್ ಆಗ್ಯಾನ. ಸಿಲೆಕ್ಷನ್ ಆದ ಕೂಡಲೇ ಏನು ಮಾಡ್ಯಾನ, ಇಲ್ಲಪ್ಪ ನಿನ್ನ ಇಂಥ ದಿವಸ ನಾವು ಕರ್ಕೊಂಡು ಹೋಗಕ್ಕೆ ಬರ್ತೇವೆ, ನೀವು ಮಿಲಿಟ್ರಿಗೆ ಭರ್ತಿಯಾಗಿ ಅಂತ ಹೇಳ್ಕೇಸಿ ಅವರು ಆಫೀಸರ್ ಹೇಳ್ಯಾರ. ಆಯ್ತು ರೀ ಅಪ್ಪ ಅಂತ ಹೇಳ್ಕೇಶನ ನಾವು ಏನು ಮಾಡ್ಯಾನ ಅಲ್ಲಿಂದ ಮಲ್ಗಾಣಕ್ಕೆ ಇಲ್ಲಿ ಬಂದು ಏನು ಹೇಳ್ಯಾನ, ಇಲ್ಲ ನಂದು ನೌಕರಿ ಹೋಗ್ತೇನೆ, ನನ್ನ ಮಿಲಿಟ್ರಿ ಆಗೈತಿ, ನಾವು ಹೋಗ್ತೀನಿ ಅಂತ ಹೇಳ್ಕೇಸಿ ಹೇಳ್ಯಾನ. ಬ್ಯಾಡಪ್ಪ ನೀನು ಅಂತ ಹೇಳ್ಕೇಸಿ ಇಲ್ಲಿ ಅವ್ರು ಕಾಕಾರೋದು ಏನೋ ಅಂದ್ರಂತ. ಇಲ್ಲ ನಾ ಹೋಗ್ತೀನಿ, ಇಂಥ ದಿವ್ಸ ಬರ್ತಾರ, ನಾ ಹೋಗ್ತೀನಿ ಅಂತಂದ್ರೆ ಅವ್ರು ಬಂದಾರ. 3 ದಿನಕ್ಕೆ ಬಂದು ಕೇಸಿ ಅವ್ರನ್ನ ಆಗೇನೈತಿ ಇಲ್ಲೇ ಬಂದು ಕರ್ಕೊಂಡು ಹೋಗಿದ್ರು. ಈಗ ಸಿಲೆಕ್ಟ್ ಆಗ್ಬೇಕಾದ್ರೆ ನಾವು ಎಷ್ಟೋ ಊರು ಸಿಲೆಕ್ಟ್ ಹೋಗ್ಬೇಕಾಗಿತ್ತು. ಅದಕ್ಕೆ ಅವ್ರು ಇಲ್ಲಿ ಬಂದು ಕೇಸಿ ಅವ್ರು ಕರ್ಕೊಂಡು ಹೋಗ್ಯಾರ. ಹೋಗಿ ಕೇಸಿ ಅವ ನೌಕರಿ ಮಾಡ್ಯಾನ. ಆಗೇನು ನಾನು 4-5 ವರ್ಷ ನೌಕರಿ ಮಾಡಿದ್ರಂತ. ನೌಕರಿ ಮಾಡೋ ಹೊತ್ನ್ಯಾಗ ಇಲ್ಲಿ ಅನಂತರ ಇಲ್ಲಿ 1-2 ವರ್ಷ ನೌಕರಿ ಮಾಡಿದ ನಂತರ ಇಲ್ಲಿ ಊರಿಗೆ ಬಂದಾರ. ಊರಿಗೆ ಬಂದ ನಂತರ ಅವ್ರು ಮದುವೆ ಮಾಡ್ಯಾರ. ಮದುವೆ ಮಾಡಿ 8-9 ತಿಂಗಳೇನೋ ಆಗಿತ್ತು ಅಂತ ಹೋಗ್ಯಾರ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗ ಅಂಥ ಯುದ್ಧದೊಳಗೆ ಅವ್ರು ಹೋರಾಡಿದಂಥವ್ರು. ಅದು ನಮಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಊರನವ್ರು ಒಬ್ಬರು ಇಂಥ ಒಂದು ಯುದ್ಧದಲ್ಲಿ ಹೋರಾಡ್ಯಾರ ಅನ್ನೋದು ನಮಗೆ ಈಗ ಹೆಮ್ಮೆಯ ಸಂಗತಿ ಆಗೈತೆ. ಅದು ನಮ್ಮ ಊರನವ್ರದಾರ ಅನ್ನೋದು ನಮಗೂ ಗೊತ್ತಿಲ್ಲ. ಅಂಥ ಮಲ್ಗಾಣದಲ್ಲಿ ಜನಿಸಿದಂಥ ಇಂಥ ವೀರ ಯೋಧ ಇವತ್ತು ನಮ್ಮೆಲ್ಲರ ಮುಂದೆ ಇವತ್ತು ಕಂಚಿನ ಮೂರ್ತಿಯಾಗಿ ಏನು ಅವರ ಪತ್ನಿಯವರು ಏನು ಮಾಡಿದಾರಲ್ಲ, ಇದೆಲ್ಲ ನಮ್ಮ ಊರಿಗೆ ಅಟ್ಟ ಅಲ್ಲ, ನಮ್ಮ ದೇಶಕ್ಕನ ಇದೊಂದು ಹೆಮ್ಮೆಯ ವಿಷಯ ಅಂತ ಹೇಳ್ಕೇಸಿ ನಾ ಹೇಳ್ತಾ ಇದ್ದೇನೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿ ಇಂಥ ಒಂದು ತಮಗೆ ಮತ್ತು ಎಲ್ಲರಿಗೂ ನಾವು ಏನು ಈ ದೇಶಕ್ಕಾಗಿ ಏನು ಹೋರಾಟ ಮಾಡಿದಾರಲ್ಲ ಅಂಥ ಹೋರಾಟಗಾರನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲರೂ ನೆನೆಯೋಣ ಅಂತ ಹೇಳ್ಕೇಸಿ ನಾನು
ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.